ಕಾರ್ಪೊರೇಟರ್ ಇದ್ದಾರೆ, ಅವರು ಏನು ಮಾಡಿದ್ದಾರೆ ಗೊತ್ತಾ, ನಮ್ದು ದೊಡ್ಡ ತೋಡಲ್ಲಿ ನೀರು ಹೋಗ್ತಾ ಇತ್ತು, ಅದನ್ನು ಏನು ಮಾಡಿದ್ದಾರೆ, ಇವಾಗ ಹೋಗದ ನೀರು ಬ್ಲಾಕ್ ಆಗಿ ಇಲ್ಲಿ ನೀರು ಮಣ್ಣು ಕೆಸರು ಎಲ್ಲ ಬರ್ತಾ ಇದೆ. ಇಲ್ಲಿ ಒಂದು 10-15 ಮನೆ ಇದೆ ಇವಾಗ. ಮತ್ತು ಇಲ್ಲಿ ಏನು ಮಾಡಿದ್ದಾರೆ, ಇಲ್ಲಿ ಒಂದು ಕಂಪೌಂಡ್ ಇವಾಗ ಹಾಕಿದ್ದಾರೆ, ಅವ್ರದ್ದು ನೀರು ಹೊರಗಡೆ ಬಂದುಬಿಟ್ಟು ಬ್ಲಾಕ್ ಆಗಿ ಇಲ್ಲಿ ನೀರು ಮಣ್ಣು ಎಲ್ಲ ಬರ್ತಾ ಇದೆ, ಕೆಸರು ಕೂಡ ಬರ್ತಾ ಇದೆ, ನಮಗೆ ಮನೆ ಬಾಗಿಲು ತನಕ ಬರ್ತಾ ಇದೆ ಇವಾಗ ಈ ಕೆಸರೆಲ್ಲ. ನಾವು ಏನು ಮಾಡೋದು ಹೇಳಿ ನೀವು ಇವಾಗ? ಯಾರು ಒಂದು ಜನ ಕೂಡ ಇಲ್ಲಿ ಮಾಡಿಕೊಡೋರು ಇಲ್ಲ ನಮಗೆ. ನಾವೇ ಮಾಡೋಕ್ಕೆ ಸಾಧ್ಯನಾ ಹೆಂಗಸರು, ನೀವೇ ಹೇಳಿ? ಇದಕ್ಕಿಂತ ಮೊದಲು ಇಲ್ಲಿ ಇರಲಿಲ್ಲ, ಇದು ಫಸ್ಟ್ ಟೈಮಲ್ಲಿ ಈ ಥರ ಇದು ಮಣ್ಣೆಲ್ಲ ಬಂದಿದ್ದು, ಮಣ್ಣು ನೀರು ಎಲ್ಲ ಇವಾಗ ಇದು ಫಸ್ಟ್ ಟೈಮಲ್ಲೇ ಬಂದಿದೆ ಇಲ್ಲಿ. ಈ ಥರ ಇಷ್ಟು ಬಂದಿಲ್ಲ. ಇದಕ್ಕಿಂತ ಮೊದಲು ಒಂದು 3-4 ಸರಿ ಬಂದಿತ್ತು ಇಲ್ಲಿ ಮಣ್ಣು ನೀರೆಲ್ಲ. ಆದರೆ ಈ ಥರ ಮಣ್ಣು ನೀರು ಇದು ಫಸ್ಟ್ ಟೈಮಲ್ಲಿ ಇಲ್ಲಿ ಬರೋದು ನೀರು. ಅದು ನೀರು ಹೋಗೋದಕ್ಕೆ ಈ ಮಣ್ಣೆಲ್ಲ ಇಲ್ಲಿ ಕಾಂಪೌಂಡ್ ಒಳಗಡೆ ಎಲ್ಲರ ಮನೆ ಬರ್ತಾ ಇದೆ ಇವಾಗ. ಅದರಿಂದ ನಮಗೆ ತುಂಬ ಸಮಸ್ಯೆ ಆಗ್ತಿದೆ. ರಾತ್ರಿ ನಿದ್ದೆ ಮಾಡೋಗಿಲ್ಲ, ಹಗಲೊತ್ತು ಇದನ್ನೇ ಮಾಡ್ಕೊಂಡು ಬಿಟ್ಟರೆ ನಮ್ಮ ಕೆಲಸ ನಾವು ಯಾವಾಗ ಮಾಡೋದು? ಮಣ್ಣು ಹಾಕಲಿಕ್ಕೆ ಅಂದರೆ ಇಲ್ಲಿ ಕಾಂಪೌಂಡ್ ಒಳಗಡೆ JCB ತಂದು ಮಣ್ಣನ್ನೆಲ್ಲ ಇದು ಮಾಡಿದ್ದಾರೆ, ನೆಲ ಸಮ ಮಾಡಿದ್ದಾರೆ ಇಲ್ಲಿ. ಅದರಿಂದ ಮಣ್ಣು ಬರೋಕ್ಕೆ ಶುರುವಾಗಿದ್ದು ನಮಗೆ. ಮತ್ತು ಅಲ್ಲಿ ತುಂಬ ಗಿಡ ಅದೆಲ್ಲ ಇತ್ತು, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಅದು ನೀರೆಲ್ಲ ಇವಾಗ ಏನು ಮಾಡಿದೆ, ಮಣ್ಣೆಲ್ಲ ಹೊರಗಡೆ ಬರ್ತಾ ಇದೆ ಇವಾಗ ಇಲ್ಲಿ. ಇದಕ್ಕೆ ನೀವು ಸಮಸ್ಯೆ ಮಾಡಿಕೊಡೋದಿದ್ದರೆ ಇಲ್ಲಿ ಒಂದು 10-15 ಮನೆ ಇದ್ದೇವೆ, ನಾವೇನು ಮಾಡೋದು ಹೇಳಿ ನೀವೇ? ಇದಕ್ಕೇನಾದರೂ ನೀವು ಸಮಸ್ಯೆ ಮನವಿ ಮಾಡಲೇಬೇಕಂತ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ ನಾವು. ಅದಕ್ಕೆ ನಿಮಗೆ ನಾವು ಹೇಳ್ತಾ ಇದ್ದೇವೆ, ಇವಾಗ ಬೆಳಿಗ್ಗೆ ಬಂದಿದ್ದಾರೆ, ಒಂದು 3 ಜನರನ್ನು ಕಲಿಸಿಕೊಟ್ಟಿದ್ದಾರೆ, ಒಂದು ಅರ್ಧದಷ್ಟು ಕೆಲಸ ಇವಾಗ ಅವರು ಮಾಡ್ತಾ ಇದ್ದಾರೆ. ಇನ್ನು ಅರ್ಧದಷ್ಟು ಇವತ್ತು ಆಗ್ತದೆ ಇಲ್ವೋ ಗೊತ್ತಿಲ್ಲ. ಎಲ್ಲ ಒಂದು ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕಾಗ್ತದ? ಒಬ್ಬರಿಗೆ ಸಮಸ್ಯೆ ಬಂದರೆ ಇನ್ನೊಬ್ಬರಿಗೂ ಸಮಸ್ಯೆನೇ ಅಲ್ವ ಅದು? ನೀವೇ ಹೇಳಿ. 10-15 ಇರುವ ಮನೆಗೆ ನಾವೇನು ಮಾಡೋದು ಇವಾಗ? ರಾತ್ರಿ ಎಲ್ಲ ಯೋಚನೆ ಮಾಡಿ ಕೂತ್ಕೊಳ್ಬೇಕು ನಾವು, ಜೋರು ಮಳೆ ಬರ್ತದ ಏನೋ ನಮ್ಮ ಕತೆ ಏನಂತ. ಮಳೆ ಬಂದರೂ ಪರವಾಗಿಲ್ಲ, ನೀರು ಹೋಗಲಿಕ್ಕೆ ದಾರಿ ಇಲ್ಲ, ಮಣ್ಣು ಬರೋದು ಕೆಸರು ಬರೋದು, ಇದು ತುಂಬ ನಮಗೆ ಇದಾಗ್ತದೆ, ತೊಂದರೆ ಆಗಿದೆ. ನನ್ನ ಹೆಸರು ಲೀಲಾವತಿ. 7 o'clock ಅಷ್ಟಕ್ಕೆ ಸೌಂಡ್ ಆಯಿತು ಜೋರು ನನಗೆ. ಹಾಗೆ ನಾನು ಬಂದು ನೋಡುವಾಗ ಅದು ಬಿದ್ದಿದೆ. ನಾವೇ ಕಟ್ಟಿದ್ದು ಗೋಡೆ. ಅದೇನು ರಾತ್ರಿನ ಮಣ್ಣು ಬರ್ತದಲ್ಲ, ಮಣ್ಣು ಬಂದು ಅದು ಬೋಟಿಂದ ನೀರು ಬಂತಲ್ಲ, ಅದು ಪ್ರೆಷರ್ ಬಿತ್ತಲ್ಲ, ಹಾಗೆ ಮತ್ತೆ ಬಿತ್ತದು. ನಾವೇ ಕಟ್ಟಿದ್ದದು ಗೋಡೆ. ಮನೆಗೇನಾಗಲಿಲ್ಲ, ಜಸ್ಟ್ ಗಿಡ ಎಲ್ಲ ಹೋಯ್ತು ಅಷ್ಟೇ, ಮತ್ತೇನಾಗಲಿಲ್ಲ. ಮತ್ತು ಒಂದು ನೀರೊಂದು ಫ್ಲೋ ಆಗ್ತದೆ, ಅಂದರೆ ಅಲ್ಲಿ ಹಿಂಬದಿಯಲ್ಲಿ ನಮಗೆ ದೊಡ್ಡ ತೋಡೊಂದು ಉಂಟು, ಹಾಗೆ ಈಚೆಯಿಂದ ಬಂದು ನೀರೊಂದು ಹೋಗ್ತದೆ. ಮನೆಗೇನಾಗಲಿಲ್ಲ, ಜಸ್ಟ್ ಅಲ್ಲಿಂದ ಅಲ್ಲಿಯೇ ಬಿದ್ದದಲ್ಲ ಅದು, ಅಂದರೆ ಮನೆ ಸ್ವಲ್ಪ ಹಿಂದೆ ಉಂಟಲ್ಲ ನಮ್ಮದು, ಹಾಗೆ ಅಲ್ಲಿಂದ ಅಲ್ಲಿ ಬಿದ್ದು ಅಷ್ಟೇ. ನಾನು ಫೋನ್ ಮಾಡಲಿಲ್ಲ, ಅವರೆಲ್ಲ ಫೋನ್ ಮಾಡಿದ್ದಾರಂತೆ, ಅವರು ರೆಸ್ಪಾಂಡೇ ಮಾಡೋದಿಲ್ಲ ಹೇಳ್ತಾರೆ, ನೇಬರ್ಸ್ ಎಲ್ಲ ಹೇಳ್ತಾರೆ ರೆಸ್ಪಾಂಡೇ ಮಾಡೋದಿಲ್ಲ ಅಂತ. ಅವರು ನೀರೆಂದರೆ ಅದು ಮೇಲೆ ನೀವು ಮೇಲಿಂದ ನೀರು ಆಚೆ ಬರುವುದು, ಅದು ಮೇಲಿಂದ ನೀವು ಅದು ನೀರು ಆಚೆ ಸರಾಗ ಹರಿದು ಹೋದ್ರೆ ಉಂಟಲ್ಲ, ನಿಮಗೆ ಕೆಳಗೆ ಬರುವುದಿಲ್ಲ ನೀರು. ಇದು ಆಚೆಯಿಂದ ಮೇಲಿಂದ ನೀರು ಬಂದದ್ದಲ್ಲ ಅದು, ಅಲ್ಲಿಂದರೆ ಅವರು ಯಾರ ಮಣ್ಣು ಹಾಕಿದ್ದಾರಂತೆ ಅದು. ಹಾಗೆ ಇದಾಯಿತು ನೋಡಿ. ಈಗ ಆಚೆಯಿಂದ ನೀರು ಬರ್ತದೆ, ಅದು ಅಷ್ಟಿಲ್ಲ, ಅದು ಅಲ್ಲಿ ನಿಮಗೆ ಮೇಲೆ ನೀರು ಬಿಡಿಸಿಕೊಟ್ರೆ ಮೇಲಿದ್ದು ನೀರು ಮೇಲೆ ಹೋಗ್ತದೆ, ಅದು ಕೆಳಗೆ ಬರುವುದಿಲ್ಲ ಅಲ್ಲ, ಅದು ಹಾಗೆ ಬಂದು ನೀರು ಇದಾದಲ್ಲಿ ಲೀಡಿಯಾ ಡಿ ಸಿಲ್ವಾ. ಇಲ್ಲಿ ಸಮಸ್ಯೆ ನೀರಿದೆ, ಸಮಸ್ಯೆ ದೊಡ್ಡದು. ನೀರು ಮೇಲಿಂದ ಕೆಳಗೆ ಆ ಕಡೆಯಿಂದ ಎಲ್ಲ ಈ ಕಡೆ ಬರ್ತದೆ. ಮತ್ತು ಇಲ್ಲೆಲ್ಲ ಮೊನ್ನೆ ರಿಪೇರಿ ಮಾಡುವಾಗ ಮರ ಎಲ್ಲ ಕಡಿಯುವಾಗ ಮಣ್ಣೆಲ್ಲ ಮೆಲ್ಕು ಬಿತ್ತು. ಆ ನೀರು ಮಳೆ ಬರುವಾಗ ಎಲ್ಲ ಮಣ್ಣು ಕೆಳಗೆ ಬಂತು. ಅವ್ರು ಮಾಡುವಾಗಲೇ ಹೇಳಿದ್ದೇವೆ ನಾವು. ಮೊನ್ನೆ ಬಂದಿತ್ತು, ಮೊನ್ನೆ ಒಂದು ಸಲ ಮಳೆ ಬಂದು ಎಲ್ಲ ಮಣ್ಣು ಬಿದ್ದು ನಾವೆಲ್ಲ ತೆಗೆದಿದ್ದೇವೆ ನೋಡಿ. ಇದು ನಮ್ಮ ಮನೆ ಅಂಗಳ. ರಾತ್ರಿ 3 ಗಂಟೆಗೆ ಎದ್ದು ನಾವು ಕೆಲಸ ಮಾಡಿದ್ದೇವೆ. ನಮಗೆ ಕೂಡ್ತದೆ, ಪ್ರಾಯ ಆಗಲಿಲ್ವಾ? 70 ವರ್ಷ ನನಗೆ ಆಯಿತು, ನನ್ನ ಗಂಡನಿಗೆ 78-79 ವರ್ಷ ಆಯಿತು. ನಮಗೆ ಆಗ್ತದೆ. ನಮಗೆ ಗಂಡು ಮಕ್ಕಳು ಏನಿಲ್ಲ, ಒಬ್ಬಳು ಮಗಳಿದ್ದಾಳೆ, 2 ಹೆಣ್ಣು ಮಕ್ಕಳು, ಒಬ್ಬಳನ್ನು ಇಲ್ಲೇ ಯಾರಿಲ್ಲ ಅಂತ ಕೂತ್ಕೊಳ್ಳಿಸಿದ್ದೇವೆ. ಏನು ಮಾಡೋದು ಹೇಳಿ? ರಾತ್ರಿ ಹೊತ್ತೆಲ್ಲ ಹೀಗಾದರೆ ಏನಾದರೂ ಸಮಸ್ಯೆ ಆದರೆ ಗಾಡಿ ಬರ್ತದ? ಗಾಡಿ ಯಾವುದು ಬರುವುದಿಲ್ಲ, ಏನು ಮಾಡೋದು ನಾವು? ಮಣ್ಣಂದರೆ ಕಡಲಲ್ಲಿ ಸೆರೆ ಬಂದಾಗೆ ಬರ್ತಾಯಿತ್ತು. ಒಳಗೆ ಹೋಗಲಿಕ್ಕೆ ಸ್ವಲ್ಪ ಹೊತ್ತಿತ್ತು ಅದು ಒಳಗೆ ಹೋಗಲಿಕ್ಕೆ. ನಾವು ಇಡಿಸುಡಿಯಲ್ಲಿ ಬಕೆಟಲ್ಲಿ ಕೊಟ್ಟಲ್ಲಿ ಎಲ್ಲ ಎಳ್ದದು, ಆ ಕಡೆ ಬಿದ್ದದ್ದು ನೋಡಿ. ಅಲ್ಲಿ ಮಣ್ಣೆಲ್ಲ ಆ ಕಡೆ ಹೋಯ್ತು. ಅಲ್ಲಿ ಕೆಲವು ಚಪ್ಪಲಿತ್ತು, ಅದೆಲ್ಲ ನೀರಲ್ಲಿ ಹೋಗಿದೆ. ಕಾರ್ಪೊರೇಟರಿಗೆ ಎಷ್ಟು ಸಲ ಹೇಳಿದೆ. ಇವತ್ತು ಬೆಳಿಗ್ಗೆ 5 ಗಂಟೆಗೆ ಫೋನ್ ಮಾಡಿದ್ದೇನೆ. ಒಂದು ಚೂರು ಮಾತಾಡಿದ್ರು ಅಪ್ಪ ಕಟ್ ಮಾಡಿದ್ರು. ಫೋನ್ ಮಾಡಿದ ಕೂಡಲೇ ಫೋನಲ್ಲಿ ಮಾತಾಡೋದಿಲ್ಲ, ಮೊನ್ನೆ ಅವರ ಮನೆಗೆ ಹೋಗಿದ್ದೇವೆ ನಾವು, ಒಂದು 5-6 ಮಂದಿ ಹೋಗಿದ್ದೇವೆ, ಮನೆಯಲ್ಲಿ ಹೋಗಿ ಮಾತಾಡಿದ್ದೇವೆ. ಅದಕ್ಕೆ ಅದೊಂದು ಗ್ರೂಪ್ ಬರ್ತದೆ,
ತೋಡಿದ್ದು ಕೆಲಸ ಮಾಡುವ ಜನ ಬರ್ತಾರೆ, ಒಂದು ಗ್ರೂಪ್ ಅಂದಮೇಲೆ ಸರಿ ಮಾಡ್ತೇವೆ ಅಂತ. ಅಷ್ಟೊತ್ತಿಗೆ ನಮ್ಮ ಮನೆ ಮಗುಚಿ ಹೋಗ್ತದೆ. ಈ ರೀತಿ ಎಲ್ಲ ಮಾಡ್ತಾರಲ್ಲ ಇವರು. ಗೊತ್ತಿಲ್ವ, ನಾವು ಓಟು ಕೊಡಲಿಲ್ವ, ಮನೆ ಬಾಗಿಲಿಗೆ ಬರುವಾಗ ಓಟು ಕೊಟ್ಟು ಅವರನ್ನು ಗೆಲ್ಲಿಸಲಿಲ್ವ. ಕಾರ್ಪೊರೇಟರ್ ಸುಮಂಗಳ ನನ್ನ ಯಜಮಾನರು ಎಷ್ಟು ಸಲ ಹೋಗಿದ್ದಾರೆ ಅವರು ಬೆನ್ನು ಹಟ್ಕೊಂಡು. ಅವರು ನೀವು ಇದು ಇಲ್ಲ ಹೇಳ್ತಾರಂತೆ. 5 ಲಕ್ಷ ನಾನು ಇಟ್ಟಿದ್ದೇವೆ ಅದು ಕೆಲಸಕ್ಕೆ ಅಂತ ಹೇಳ್ತಾರೆ. ಎಲ್ಲಿಂಟು 5 ಲಕ್ಷ, ಎಲ್ಲಿಂಟು ಇದು ಕೆಲಸ ಏನು ಮಾಡಿದ್ದಾರೆ? ಏನು ಮಾಡಲಿಲ್ಲ. ಮೊನ್ನೆ ಒಂದು ಸ್ವಲ್ಪ ಮಳೆ ಬಂದು ಇಷ್ಟ ಆಯಿತು, ಈಗ ಇಷ್ಟ ಆಯಿತು, ಇನ್ನು ಜೋರು ಮಳೆ ಬಂದೆ ನಾವು ಏನು ಮಾಡೋದು? ಎಲ್ಲಿಗೆ ಹೋಗೋದು? ಇಲ್ಲಿ ಜನ ಸಹ ಗಂಡು ಮಕ್ಕಳು ಸಹ ಅಷ್ಟೇನಿಲ್ಲ ಕೆಲಸ ಮಾಡಲಿಕ್ಕೆ, ಬಂದು ಮಾಡ್ತಾರೆ ಎಲ್ಲ. ಮತ್ತು ಏನು ಮಾಡೋದು? ನನಗೆ ಒಂದು ಗೊತ್ತಾಗೋದಿಲ್ಲ ಏನು ಮಾಡೋದು ಅಂತ. ನನ್ನ ಹೆಸರು ಲಲಿತಾ.